ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ, ಇವತ್ತು ಹುಣ್ಣಿಮೆ. ಬೆಳಗ್ಗೆ ಎದ್ದು ನೆಲ ಅದು ಒರೆಸ್ಕೊಂಡು ಜಳಕ ಮಾಡಿ ನೋಡ್ರಿ, ಪೂಜೆ ಆಗೈತಿ. ಎಲ್ಲ ಹೂವಿನಿಂದ ಅಲಂಕಾರ ಪೂಜೆ. ದಾಸವಾಳ ಹೂವು ನೋಡ್ರಿ, ಲೋಬನ್ ಹಾಕಿನಿ. ಮನೆ ತುಂಬ ಎಲ್ಲ ಒಂಥರ ಪಾಸಿಟಿವ್ ಎನರ್ಜಿ ನೋಡ್ರಿ. ಫುಲ್ ಎಲ್ಲ ಒಂಥರ ಹೊಗೆ ಕಾಣ್ತಾ ಇದೆಯಲ್ಲ. ಓಕೆ ಸ್ನೇಹಿತರೆ, ಮನೆ ಅದೆಲ್ಲ ತೊಳ್ಕೊಂಡದ್ದಾಯಿತು, ಪೂಜೆ ಆಯಿತು. ಇವಾಗ ಏನಪ್ಪ ಅಂತಂದ್ರೆ ನೋಡಿರಿ, ಹಿಟ್ಟು ಕಲಸಿಟ್ಟಿದ್ದೀನಿ. ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕಲಸಿಟ್ಟಿದ್ದೀನಿ. ದೋಸೆ ಮಾಡ್ಬೇಕಂತ ಹೇಳ್ಬಿಟ್ಟು ಆಮೇಲೆ ಮಿಕ್ಸಿಗೂ ಹಾಕಿಟ್ಟಿದ್ದೀನಿ ನೋಡಿರಿ. ನೋಡಿರಿ, ಚಟ್ನಿ ರುಬ್ಬಿಟ್ಟಿದ್ದೀನಿ. ಸಂಜೆ ಮಾಡಿದ್ದು ಸ್ವಲ್ಪ ಚಕೋಲಿ ಐತಿ, ಮೊಸರು ಹೆಪ್ಪಾಕಿದ್ನೆಲ್ಲ ಮೊಸರು ಆಗೈತಿ. ಇಷ್ಟು ರೊಟ್ಟಿ ಅದಾವೆ, ಅಬಿಗೆ ಕಳಿಸ್ಕೊಡ್ಬೇಕು ರೀ. ಇಷ್ಟು ರೊಟ್ಟಿ ಅದಾವಲ್ಲ, ಅಬಿಗೆ ಹೇಳ್ಯಾನ, ಅಬಿಗೆ ಕಳಿಸ್ಕೊಡ್ಬೇಕು. ಎಲ್ಲಿ ಅವರು ಒಬ್ರು ಹೊಂಟ್ರಂತ ಅಬಿ ಸ್ಕೂಲ್ಗೆ. ಅಂದರೆ ಇಲ್ಲಿ ನಮ್ಮ ಆಸ್ಪಾಸ್ದವ್ರು ಅದಾರ ರೀ, ಅಲ್ಲಿ ಮೈಸೂರಿಗೆ ಸ್ಕೂಲಿಗೆ ಬಿಟ್ಟರೆ ಮಕ್ಕಳನ್ನ. ಅವ್ರ ಜೊತೆಗೇನದ ಒಂದಿಷ್ಟು ಚೋಡ, ಶೇಂಗಾ ದಿಂಡಿ, ಆಮೇಲೆ ಒಂದಿಷ್ಟು ರೊಟ್ಟಿ ಕಳಿಸ್ಕೊಡ್ಬೇಕು ರೀ. ಬಾಯಿ ಕೆಟ್ಟಂಗೆ ಆಗಿರ್ತೈತೆ ಅಲ್ಲಿ ಸಪ್ಪನ ಅಡುಗೆ ತಿಂದು. ಅದಕ್ಕೆ ಫೋನ್ ಮಾಡಿ ಹೇಳ್ದೆ, ಮಮ್ಮಿ ಹಿಂಗೆ ನಾಗ್ನೂರವ್ರು ಬರಾಕತ್ತಾರ, ಕಳಿಸ್ಕೊಡ್ರಿ ಅಂತಂದ. ಓಕೆ, ಯಾಕಾಗಲ್ದಕ್ಕಪ್ಪ, ಕಳಿಸ್ಕೊಡ್ತೀನಿ ಅಂದೆ. ಓಕೆ ನೋಡಿರಿ, ಈಗೊಂದು ಸರಿ ನೀವು ಹೇಳಿದ್ರಲ್ಲ ಹಿಟ್ಟು ದೋಸೆ ಹಿಟ್ಟು ಮಾಡೋ ರೆಸಿಪಿ ಹೇಳ್ರಿ ಅಂತ ಹೇಳ್ಬಿಟ್ಟು. ಸಾರಿ, ಬೆಳಗ್ಗೆ ಕರೆಂಟ್ ಹೋಗಿಬಿಟ್ಟಿತ್ತು, ಮೊಬೈಲ್ ಕೂಡ ಚಾರ್ಜ್ ಇದ್ದಿದ್ದಿಲ್ಲ. ಹಿಂಗಾಗಿಬಿಟ್ಟು ಎಲ್ಲ ಇಟ್ಟಿನಿಲ್ಲ ಅದು. ಹಾಂ, ಇಲ್ಲೈತೆ ನೋಡಿರಿ. ಈ ಕಪ್ಪಿನಿಂದ 4 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ. ನೋಡಿರಿ, ನಾನು ಯಜಮಾನ್ರು ಮಗ ಅಷ್ಟೇ ಇರೋದು ನೋಡಿರಿ. ಇಷ್ಟು 2 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 4 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಕಡಲೆ ಹಿಟ್ಟು ಅಷ್ಟೇ ಹಾಕಿದ್ದೀನಿ ರೀ. ನೀವು ಬೇಕಂದ್ರೆ ಜೋಳದ ಹಿಟ್ಟನ್ನು ಹಾಕ್ಬೋದು, ಅಕ್ಕಿ ಹಿಟ್ಟು ಹಾಕ್ಬೇಡ್ರಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಹಾರ್ಡ್ ಬರ್ತಾವೆ ದೋಸೆ, ಸ್ಮೂತಾಗಿ ಆಗಂಗಿಲ್ಲ. ಹೀಗಾಗಿ ಇಷ್ಟು ಹಿಟ್ಟು ಕಲಸಿಟ್ಟಿದ್ದೀನಿ ನೋಡಿರಿ. ಇಷ್ಟು ಸಾಕು 3 ಜನಕ್ಕೆ ಈಗ ಟಿಫಿನಿಗೆ. ಹೀಗಾಗಿ ಅದಂತೂ ಒಂದು ತಿಕ್ನೆಸ್ ಹೆಂಗಿರ್ಬೇಕಂತಂದ್ರೆ, ನಾರ್ಮಲಾಗಿ ನೀವು ದೋಸೆ ಮಾಡ್ತೀರಲ್ಲ ಸೇಮ್ ಆ ಥರ ಇದ್ರೆ ಸಾಕು. ಇವಾಗ ದೋಸೆ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಇಷ್ಟೇ ನೋಡಿರಿ, ಚಟ್ನಿಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಹಿಂಗೈತೆ ನೋಡಿರಿ. ಹುಣ್ಣಿಮೆ ಅಮಾವಾಸ್ಯೆ, ಇನ್ನು ಹುಣ್ಣಿಮೆ ಬಂದ್ರೆ ಬಿಡ್ರಿ ಅಷ್ಟೊಂದೇನು ಇದಿಲ್ಲ. ಯಾಕಂದ್ರೆ ಮುಂದಿನ ಹುಣ್ಣಿಮೆ ಐತಲ್ರಿ, ನಾನು ಅವಾಗ ಎಲ್ಲ ಮನೆ ಹಾಡ್ಲಿಕ್ಕೆ ತುಂಬ್ತೀನಿ ಮುಂದಿನ ಹುಣ್ಣಿಮೆಗೆ. ಅವಾಗ ಸ್ವಲ್ಪ ಜೋರು ಇರ್ತೈತಿ. ಅಮಾವಾಸ್ಯೆ ಬಂದ್ರಂತೂ ಕೈ ಪುರ್ಸತ್ತಿಗ್ರಾನ್ರಿ. ಹುಣ್ಣಿಮೆ ದಿನ ನಡೀತೈತಿ ಮನೆ ಅದು ತೊಳ್ಕೊಳ್ಳೋದು ಮಾಡೋದು. ಬೆಳಗ್ಗೆ ಟೈಮು ತೊಳೆದ್ಬಿಡಿ. ಅಂದರೆ ಸ್ವಲ್ಪ ನಾರ್ಮಲಾಗಿ ಹೇಳ್ಬೇಕಂದ್ರೆ ಎಲ್ಲ ಕೆಲಸ ಮುಗಿಸಿದ ಮೇಲೆ ಮನೆ ತೊಳ್ಕೊಂಡು ಕುಂದಿರ್ತೀನಿ. ಹುಣ್ಣಿಮೆ ಅಮಾವಾಸ್ಯೆ ಇದ್ದ ದಿನ ಬೆಳಗ್ಗೆ ಟೈಮೇ ತೊಳಿತೀವಲ್ರಿ ಮನೆ ಅದು. ಓಕೆ ಸ್ನೇಹಿತರೆ, ಸಿಗ್ತೀನಿ ಮತ್ತು ದೋಸೆ ಮಾಡ್ಬೇಕಾದ್ರೆ ಸಿಗ್ತೀನಿ ಅಂತ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೈಪ್ ಅನ್ನೋ ಬಟನ್ ಬಂದಿದೆ, ಅದು ಹೈಪ್ ಕ್ಲಿಕ್ ಮಾಡಿ ಪಾಯಿಂಟ್ಸ್ ಕೊಡಿ. ಅಂದರೆ ನೀವು ಹೈಪ್ ಕೊಡೋದ್ರಿಂದ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ. ನೀವು ಒಂದು ಹೈಪ್ ಕೊಟ್ರಿ ಅಂತಂದ್ರೆ ಪಾಯಿಂಟ್ಸ್ ಜಾಸ್ತಿ ಬರ್ತಾವೆ. ಇನ್ನು ಮತ್ತೆ ಬೇರೆ ಜನರಿಗೆಲ್ಲ ನಮ್ಮ ಚಾನಲ್ ಹೋಗುತ್ತೆ, ಇನ್ನೊಬ್ಬರು ವೀಕ್ಷಣೆ ಮಾಡ್ತಾರೆ ಅನ್ನೋ ಕಾರಣಕ್ಕಷ್ಟೇ ಹೇಳ್ತಾ ಇದ್ದೀನಿ. ಯಾರ್ದು ದುಡ್ಡು ಖರ್ಚಾಗಲ್ಲ ಇದರಿಂದ. ಹೈಪ್ ಕೊಡೋದ್ರಿಂದ, ಲೈಕ್ ಕೊಡೋದ್ರಿಂದ, ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾರ್ದು ದುಡ್ಡು ಖರ್ಚಾಗೋದಿಲ್ಲ. ಹೀಗಾಗಿ ಹೇಳ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬ್ರು ನೋಡೋರೆಲ್ಲ ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಓಕೆ, ದೋಸೆ ಮಾಡ್ಬೇಕಾದ್ರೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಥರ ಐತೆ ನೋಡಿರಿ ಪೂಜೆ. ಹೂ ಈ ಥರ ಆಗ್ಯಾವ. ಇನ್ನೂ ಸ್ವಲ್ಪ ಮಂದಿ ಹರ್ಕೊಂಡು ಹೋಗ್ತಾರೆ ರೀ. ಮ್ಯಾಗಾಗಿದ್ದು ಅಷ್ಟು ಹರ್ಕೊಂಡು, ತೆಳಗಾಗಿದ್ದು ಸ್ವಲ್ಪ ಮಂದಿ ಹರ್ಕೊಂಡು ಹೋಗ್ತಾರೆ. ನಮ್ಮೂರು ದೇವ್ರು ನೋಡಿರಿ, ನಮ್ಮ ತಳದ ದೇವರು ಶರಣಬಸವೇಶ್ವರ. ಮುಂದಿನ ಹುಣ್ಣಿಮೆ ಆದ 5 ದಿನಕ್ಕೆ ಜಾತ್ರೆ ಐತ್ರಿ ಬಸವೇಶ್ವರ ಅಂದು. ಈ ಥರ ಐತೆ ನೋಡಿರಿ ಪೂಜಾ. ನಾವು ಪಣತಿಯಲ್ಲೇ ನಿರಂಜನ ಐತಿ. ನಿರಂಜನ ಯಾವಾಗ ಹಚ್ತೀವಿ ಅಂದ್ರೆ ಶಿವರಾತ್ರಿ ಬೆಳಗನೆ ದೀಪ ಕಾಯ್ತಿರ್ತೀವಲ್ಲ, ಅದರ ದೊಡ್ಡದೊಂದು ನಿರಂಜನ ಇರ್ತೈತಲ್ರಿ. ಹೀಗಾಗಿ ಅದ್ರೊಳಗೆ ಬೆಳಗನೆ ದೀಪ ಕಾಯೋದಕ್ಕಾಗಿ ನಿರಂಜನದಾಗ ಹಚ್ಚಿರ್ತೀನಿ. ನಮ್ಗೆ ಯೋಗ್ಯ ಆಗೋದಂದ್ರೆ ಪಣತಿ ಒಳಗೆ ನೋಡಿರಿ. ಯಾಕಂದ್ರೆ ನಾವು ಕುಂಬಾರರು, ನಮ್ಮ ಮನೆಯೊಳಗೆ ತಯಾರಾಗ್ತಾವೆ. ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿರೇ ದೇವ್ರಿಗೊಂದು ಯೋಗ್ಯ ಅಂದ್ರೆ ಶ್ರೇಷ್ಠತೆ. ಅದು ನಾವು ಪೂಜೆ ಮಾಡೋದಕ್ಕೂ ಒಂದು ಸಾರ್ಥಕತೆ. ಅದು ನಮ್ಮ ಅಜ್ಜಿಯರು ಹೇಳ್ತಾಯಿದ್ರು. ನಮ್ಮ ಮನೇಲಿ ಯಾವಾಗಲೂ ಬೆಕ್ಕದೊಟ್ಟ ಶ್ರೀಮಂತರದ್ರ ಅಂದ್ರೆ ನಮ್ಮ ಮನೆಯೊಳಗೆ ಪದ್ಧತಿ ಏನಂತಂದ್ರೆ ಮಣ್ಣಿನ ಹಣತೆಯೊಳಗೆ ದೀಪ ಹಚ್ಚೋದು ನೋಡಿರಿ. ಈ ಥರ ಐತೆ ನೋಡಿರಿ. ಓಕೆ, ಲೋಬನ್ ಹಾಕಿದ್ದೀನಿ ರೀ. ಆಮೇಲೆ ಇಷ್ಟು ಕರೆಕ್ಟಾಗಿ ಹೇಳೋದು ಬಿಟ್ಬಿಡ್ತೀನಿ ರೀ. ಇಷ್ಟೇ ನೋಡಿರಿ. ಓಕೆ ಸ್ನೇಹಿತರೆ, ನೋಡಿರಿ ಮಾಡಕ್ಕೆ ನೋಡಿರಿ, ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್. ಇಷ್ಟೇ ಹಿಡ್ರಿ ಮತ್ತು ಹೊಳ್ಳಿ ಇದನ್ನು ಮಾಡಿರಿ. ಹಿಂಗೆ ಭಾಳ ಚಂದ ಅದಾವ್ರಿ. ಅದ್ರಾಗ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಹಾಕಿ 4 ಕಪ್ಪು ಗೋಧಿ ಹಿಟ್ಟು 1 ಕಪ್ ಕಡಲೆ ಹಿಟ್ಟು ಹಾಕಿದ್ರೆ ನಡಿತೈತಿ.
ನಾನು ಸ್ವಲ್ಪ ಕಡ್ಲೆ ಹಿಟ್ಟು ಜಾಸ್ತಿ ಹಾಕಿನ ಅಂದ್ರೆ ಅದ್ರದ್ದು ಫ್ಲೇವರ್ ಒಂಥರ ಚಂದ ಅನ್ಸುತ್ತೆ ರೀ. ಬರೀ ಕಡ್ಲೆ ಹಿಟ್ಟಿಂದನೂ ಮಾಡ್ಬೋದು ರೀ, ಬರೀ ಕಡ್ಲೆ ಹಿಟ್ಟಿನ ದೋಸೆನೂ ಮಾಡ್ಬೋದು ನೋಡಿರಿ. ಇಲ್ಲ ನೋಡಿರಿ, ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ತಡ್ರಿ ನೋಡಿರಿ. ತಳಕ್ಕೆ ಎಣ್ಣೆ ಹಚ್ಚಲ್ಲ, ಮೇಲ್ಗಡೆ ಎಣ್ಣೆ ಹಚ್ತೀವಿ. ಪ್ಯಾಚಪ್ ಮಾಡ್ಕೊಂಡು ಹೋಗ್ತೀವಿ. ಇದು ಎಣ್ಣೆನೂ ಜಾಸ್ತಿ ಹಿಡಿಯಲ್ರಿ. ಮೈದಾ ಹಿಟ್ಟು ಇದು ಗೋಧಿ ಹಿಟ್ಟು ಕಡ್ಲೆ ಹಿಟ್ಟು ಹಾಕಿರ್ತೀವಲ್ಲ, ಎಣ್ಣೆ ಜಾಸ್ತಿ ಹಿಡಿಯಲ್ಲ. ಇದು ಅಕ್ಕಿ ರುಬ್ಬಿ ಮಾಡಿರ್ತೀವಲ್ಲ, ಅದು ಎಣ್ಣೆ ಹಿಡಿತೈತಿ. ದೋಸೆ ಇದು ಎಣ್ಣೆ ಹಿಡಿಯಲ್ಲ, ಹಂಗೆ ಉಳ್ಕೊಂಡ್ಬಿಡ್ತೈತಿ ಎಣ್ಣೆ. ಹಾಗಾಗಿ ಎಣ್ಣೆ ಲೈಟಾಗಿ ಹಚ್ಬೇಕ್ರಿ ಇದಕ್ಕೆ. ಇಲ್ಲಿ ನೋಡ್ರಿ ಎಣ್ಣೆ ಹಿಂಗೆ ಕಾಣ್ತೈತಿ ಇದು. ಅದಕ್ಕೆ ಸುಮ್ಮನೆ ಲೈಟಾಗಿ ಅಷ್ಟೇ ಹಚ್ಬಿಡೋದು. ಸಾಫ್ಟಾಗಿ ನೋಡ್ರಿ ದೋಸೆ ಅಂತೂ ಏನು ಎರಡನೇ ಮಾತೇ ಇಲ್ಲ ದೋಸೆಗೆ. ಓಕೆ, ಯಜಮಾನ್ರಿಗೆ ಹಾಕ್ಕೊಡೋಣ. ಇವಾಗ ಪ್ಲೇಟು ಬಟ್ಲೆ ಇಟ್ಟಿದ್ದೀನಿ ಇಲ್ಲಿ. ಓಕೆ ಸ್ನೇಹಿತರೆ, ಇವಾಗ ಟಿಫಿನ್ ಆಯಿತು. ಟಿಫಿನ್ ಮಾಡಿಕೊಂಡು ಕುಂತೀನಿ ನೋಡ್ರಿ. ಯಜಮಾನ್ರು ತಿಂದು ಹೋದರು. ಮಗ ಇವತ್ತು ಚಾಮನಲ್ಲ ಮಾರ್ಕೆಟ್ಗೆ ಹೋದ. ಟೀ ಕುಡಿಯಾಕತ್ತೀನಿ ಸ್ವಲ್ಪ. ಟಿಫಿನ್ ಆದಮೇಲೆ ಸ್ವಲ್ಪ ಟೀ ಕುಡಿದ್ರೇ ಏನೋ ಒಂಥರ ಹಿತ ಅನ್ಸುತ್ತೆ. ಊಟ ಆದಮೇಲೆ ಟೀ ಕುಡಿಯಲ್ಲ ರೀ. ಡೈರೆಕ್ಟ್ ಊಟ ಮಾಡಿದ್ನಿ ಅಂದ್ರೆ ಟೀ ಕುಡಿಯಲ್ಲ. ಟಿಫಿನ್ ಮಾಡಿದಾಗ ಟೀ ಬೇಕು ಮೇಲೆ. ಕಡಕ್ಕಾಗಿ ಟೀ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುಂತು ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ತೇನೆ ರೀ. ಇದು ನನ್ನ ಟೈಮಿಂಗು 11 ಗಂಟೆಯಿಂದ 12 ಗಂಟೆವರೆಗೂ. ನಾ ಇದಕ್ಕೆ ಟೈಮ್ ಫಿಕ್ಸ್ ಇಟ್ಬಿಟ್ಟಿದ್ದೀನಿ ರೀ. 11ರಿಂದ 12 ಗಂಟೆವರೆಗೂ ಎಡಿಟಿಂಗ್ ಟೈಮ್. ಏನೇ ಇದ್ರೂ ಸ್ವಲ್ಪ ಹೊತ್ತು ಕುಂದ್ರೋದು. ಯಾಕಂದ್ರೆ 11 ಗಂಟೆಗೆ ಯಜಮಾನ್ರು ಹೋಗ್ತಾರೆ. 11 ಊಟ ಆಗಲಿ ಟಿಫಿನಲ್ಲಿ ಅದು 11 ಗಂಟೆಗೆ ರೂಢಿನೇ ಬಿದ್ದುಬಿಟ್ಟೈತೆ ನಮಗದು. ಆಯಿತು, 11 ಗಂಟೆಗೆ ಅವ್ರು ಆ ಕಡೆ ಹೋದಿಂದ ನಾವು ಈ ಕಡೆ ನಮ್ಮ ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊತ ಕೊಡೋದು. 1 ಅವರ್ ಖಾಲಿ ಕುಂದ್ರೋದಾಗಿರ್ಬೋದು ಅಥವಾ ಏನಾಗಿರ್ಬೋದು. 11 ಗಂಟೆಯಿಂದ 12 ಗಂಟೆವರೆಗೂ ನಾನು 1 ತಾಸು ಫ್ರೀ ತೊಗೊತೀನಿ. ಸ್ವಲ್ಪ ಫ್ರೀಯಾಗಿ 1 ತಾಸು ಕುಂತ್ನಂದು ಮುಂದೆ ಬಟ್ಟೆ ಬಾಂಡೆ ಮಾಡ್ಕೊಂಡು ಕುಂದಿರ್ತೀನಿ ರೀ. ಮತ್ತು ಸಂಜೆ 4 ಗಂಟೆ ಸುಮಾರು ಮಧ್ಯಾಹ್ನದಾಗ ಮಗ ಇರ್ತಾನಲ್ಲ. ಈಗ ಮಗ ಉಂಡಿದ ನಂತರ ಪ್ಲೇಟ್ ಅದು ಇರ್ತಾವೆ, ತೊಳ್ಕೊತ ಕುಂದ್ರೋದು. ಆಮೇಲೆ ಮತ್ತು ಸಂಜೆ ಅಡುಗೆ ಮಾಡೋದು. ಇಷ್ಟೇ ನೋಡಿರಿ. ಟೈಲರಿಂಗ್ ಕೆಲಸ ಐತೆ, ಟೈಲರಿಂಗ್ ಕೆಲಸ ಮಾಡೋದು. ಒಟ್ಟು 11 ಗಂಟೆಯಿಂದ 12 ಗಂಟೆ ನಾನು ಮೊಬೈಲ್ಗೆ 1 ತಾಸು ಟೈಮಿಂಗ್ ಕೊಡ್ತೀನಿ ಅದಕ್ಕೆ. ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡೋದು, ಆಮೇಲೆ ವಿಡಿಯೋಗಳು ಶೇವ್ ಮಾಡಿ ಇಟ್ಕೊಳ್ಳೋದು ಇದೆಲ್ಲ ಇರ್ತೈತಲ್ರಿ. ಇದಕ್ಕೆ ಒಂದು ವಿಡಿಯೋ ಅಪ್ಲೋಡಿಗೆ ಹಾಕಿದ ಮೇಲೇ ನಾನು ಹೋಗಿ ಬಟ್ಟೆ ಬಟ್ಟೆ ಒಗೆಯೋದು, ಬಾಂಡೆ ತೊಳೆಯೋದು ಇದನ್ನು ಮಾಡ್ಕೊತ ಕೊಡ್ತೀನಿ ನೋಡಿರಿ. ದಿನ ಇದು ಫಿಕ್ಸ್ ಇಟ್ಬಿಟ್ಟಿದ್ದೀನಿ ನನ್ನ ಟೈಮ್ 11 ಗಂಟೆಯಿಂದ 12. ಯಾಕಂದ್ರೆ ದಿನಾಲು 1 ಗಂಟೆಗೆ ವಿಡಿಯೋ ಪಬ್ಲಿಷ್ ಆಗಬೇಕಲ್ಲ, ಶೆಡ್ಯೂಲ್ಸ್ ಹಾಕಿಬಿಟ್ಟಿರ್ತೀನಿ ನಾನು. ಇವಾಗ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡಿಗೆ ಹಾಕಿಬಿಡ್ತೀನಿ, 1 ಗಂಟೆಗೆ ಪಬ್ಲಿಕ್ ಆಗಿಬಿಡುತ್ತದು. ಹಿಂಗೆ ನೋಡಿರಿ. ಇವಾಗ ಕುಂತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿ ಅದನ್ನು ಶೆಡ್ಯೂಲ್ಸ್ ಹಾಕಿಬಿಡ್ತೀನಿ, ಅಪ್ಲೋಡಿಗೆ ಹಾಕಿ ಶೆಡ್ಯೂಲ್ಸ್ ಹಾಕಿಬಿಟ್ಟಿರ್ತೀನಿ. ನಾ ಬಟ್ಟೆ ಬಾಂಡೆ ತೊಳ್ಕೊತ ಕುಂದಿರ್ತೀನಿ. ಅದು ತನ್ನ ಪಾಡಿಗೆ ತಾನು ಪಬ್ಲಿಕ್ ಆಗಿಬಿಟ್ಟಿರ್ತೈತಿ, ಪಬ್ಲಿಕ್ಕಿಗೆ ರೀಚ್ ಆಗಿರ್ತೈತಿ. ಹಿಂಗೆ ನೋಡಿರಿ ಬಟ್ಟೆ ಬಾಂಡೆ ತೊಳೆದು ಮುಂದೆ ಏನು ಕೆಲಸ ಇರ್ತೈತಲ್ಲ, ಬಟ್ಟೆ ಅದಾವ್ರಿ. ಸ್ವಲ್ಪ ಬಟ್ಟೆ ಹೊಲ್ಕೊತ ಕುಂದಿರ್ಬೇಕು. ಒಂದಿಷ್ಟು ನೀನು ಕುಂತ್ಕೊಂಡು ಶೇಂಗಾ ಹೊಡೆದಿದ್ನೆಲ್ಲ ಅವು ಸೊಟ್ಟಿ ಸಮೇತ ಕಾಳು ಸೊಟ್ಟಿ ಒತ್ತಟಿ ಅದಾವೆ, ಅವನ್ನೆಲ್ಲ ಕಾಳು ಅದು ಕಡೆಯಾಗಿ ಮಾಡ್ಕೋಬೇಕು. ಹಿಂಗೆ ನೋಡ್ರಿ ಕೆಲಸ. ಯಾಕಂದ್ರೆ ಅದು ಏನಂತಾರೆ ಸೂಜಿ ಕುಂಡ್ಯಾಗ ದಾರ ಪಣಿಸ್ತಂಗ್ರಿ ಹೆಣ್ಮಕ್ಳ ಕೆಲಸ. ಒಂದು ಆಯ್ತು ಅನ್ನೋದ್ರೆ ಇನ್ನೂ ಒಂದು ತಯಾರಿ ಇರ್ತೈತಿ. ಹಂಗೆ ಕಡಕ್ಕಾಗಿ ಟೀ ಮಾಡ್ಕೊಂಡಿ ನೋಡ್ರಿ, ಗಟ್ಟಿಗೆ. ಕೆನೆ ಬಂದೈತಿ, ಹಂಗೆ ಮ್ಯಾಗ ಕೆನೆ ಗಟ್ಟೈತಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಮಗ ಸಂತಿಗೆ ಹೋಗಿದ್ದ ನೋಡ್ರಿ. ಸಂತಿ ಮಾಡ್ಕೊಂಬಂದನ. ಅರ್ಧ kg ಮೆಥಿಕಾಯಿ, 1 kg ಹಸಿಮೆಣ್ಸಿಕಾಯಿ, ಟೊಮಾಟ, ಉಳ್ಳಾಗಡ್ಡಿ ಅದಾವ್ರಿನ. ಹಿಂಗಾಗಿ ನಾನೇ ಯಾವುದು ಸಂತೆ ಭಾಳ ತರಬೇಡಪ್ಪ ಅಂತ ಹೇಳಿದ್ದೆ ನಾನು.
ಉಳ್ಳಾಗಡ್ಡಿ ಅದಾವು. ಆಮೇಲೆ ಇಲ್ಲಿ ಮಾರಕ್ಕೆ ಬರ್ತೈತಿ ತಪ್ಪಲು ಉಳ್ಳಾಗಡ್ಡಿ, ಮೆಂತ್ಯ ಪಲ್ಯ, ಸಬ್ಸಿ ಪಲ್ಯ, ಮೂಲಂಗಿ ಇವೆಲ್ಲ ತೋಟದಾಗ ಹಾಕಿರ್ತಾರಲ್ಲ, ತೊಗೊಂಡು ಬೆಳಗ್ಗೆ ಟೈಮ್ ಮಾರಕ್ಕೆ ಬರ್ತಾರೆ. ಫ್ರೆಶ್ ಇರ್ತದೆ. ಬೇಕಾದ್ರೆ ತೊಗೊಂಡ್ರಾಯ್ತು, ಸುಮ್ಮನೆ ಯಾಕೆ ಯಾವುದು 30 ಹೆಚ್ಚಿ ತರೋದು ಬೇಡ. ಇರೋದೇ 3 ಮಂದಿ, ಅಷ್ಟು ಬಡ್ದಾಡಿ ತಿನ್ನೋದೂ ಇಲ್ಲ. ಒಂದು ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಆಯ್ತು ರೀ. ನೆಕ್ಸ್ಟ್ ಲೈಟಾಗಿ ಊಟ ಮಾಡಿ ಬಿಟ್ಬಿಡೋದಾಗುತ್ತೆ. ಆವಾಗ ನನಗೆ ಊಟನೂ ಕರಗಂಗಿಲ್ಲ. ಹೀಗಾಗಿ ಅದೊಂದು ಅರಿಶಿನ, ಆಮೇಲೆ ಜೀರಿಗೆ ತೊಗೊಂಬಂದಾರೆ. ಇವು ಚಕ್ಕೊತ್ತ, ನೀವು ಚಕ್ಕೊತ್ತ ಅಂತಾರೆ, ಏನಂತಾರೆ ಇವಕ್ಕೆ? ಚಕ್ಕೊತ್ತ. ನಾವು ಕರ್ಬೂಜ ಅಂತೀವಿ ನೋಡಿ, ಕರ್ಬೂಜ ಹಣ್ಣು ಸೇಮ್ ಪುಟ್ಟಿಕಾಯಿ ಇದ್ದಂಗೆ ಇರ್ತೈತಿ. ಭಾಳ ಟೇಸ್ಟ್ ಇರ್ತೈತಿ, ಮಸ್ತ್ ಇರ್ತೈತಿ. ಕಟ್ ಮಾಡೋಣ. ಒಂದು ಗಟ್ಟಿ ಅದಾವ ಕಾಯಿ, ಹಣ್ಣಿಲ್ಲ. ಇದು ಕಟ್ ಮಾಡೋಣ. ಚಾಕು ತಂಬ, ಚಾಕು. ಓಕೆ, ಚಕ್ಕೊತ್ತ. ಇದ್ರ ಮ್ಯಾಗ ಒಂದು ಹಾಡು ಐತಿಲ್ಲ, ಯಾವುದೋ ಸಿನಿಮಾದಾಗ ಇರ್ತಲ್ಲ, ಚಕ್ಕೊತ್ತ ಚಕ್ಕೊತ್ತ ಬಂದಳಪ್ಪೋ ಚಕ್ಕೋರಿ ತಳುಕುತ್ತಾ ಬಳುಕುತ್ತಾ, ಚಕ್ಕೊತ್ತ ಚಕ್ಕೊತ್ತ ಬಂದಳಪ್ಪೋ ಚಕ್ಕೋರಿ ತಳುಕುತ್ತಾ ಬಳುಕುತ್ತಾ. ವಾವ್, ಹಣ್ಣು 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 ಹಣ್ಣಾಗ ನೋಡ್ರಿ. ಕಾಣುತ್ತಾ ನೋಡ್ರಿ, ಎಷ್ಟು ಚಂದದ ನೋಡ್ರಿ. ಭಾರಿ ಭಾಳ ದಿನ ಆಯ್ತಿಲ್ಲ ಅದು. ಬರ್ರಿ 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 ಬರ್ರಿ, ಯಾರು ಬರ್ತೀರಿ? ಬರ್ರಿ, ಜಲ್ದಿ ಜಲ್ದಿ ಬರ್ರಿ. ತಿನ್ನೋಣ ತಿನ್ನೋಣ ತಿನ್ನೋಣ. ಇವು ಬೀಜ ಮಾಡಿ ಇಡ್ತೀನಿ, ಹೊಲ್ದಾಗ ಹಾಕಿದಾಯ್ತು. ಮನ್ಯಾಗ ಹಾಕ್ಬಾರ್ದು, ಮನೆ ಮುಂದೆ. ಎಲ್ಲಿ ಮನೆ ಮುಂದೆ? ಬರೀ ಹಂದಿ ಗಂಟು ಕೂತಾವ, ಎಲ್ಲಿ ಹಾಕ್ತಿದೆಪ್ಪ ಮನೆ ಮುಂದೆ? ಇದ್ದುವೇ ಬಿಡೋ ಹೊರು. ಆ ಡ್ರಮ್ ಅಂತ ಉಳಿಸ್ಕೊತಾವ ದೊಡ್ಡ ದೊಡ್ಡ. ಯಾವಾಗ ಬಂದ ಉಳಿಸೋತಾವ. ಮತ್ತ ಬಕೆಟ್ ನೀರು ಉಳಿಸಿರೇನೋ ಮತ್ತೇನದು? ಎಲ್ಲ ಖಾಲಿ ಮಾಡಿಟ್ಟಿನಿ, ಏನು ಇಟ್ಟಿಲ್ಲ ಅದ್ರಾಗ. ಮತ್ತೆ ಬೆಳಿಸೋತಾವ ಈಗ ಬಂದು ಕೇಸಿ ಖಾಲಿ ಮಾಡಿ ಇಟ್ಟೀನಿ ನೋಡ್ರಿ. ಎಷ್ಟು ಘಮಘಮ ಅನ್ನಕತ್ತೈತಿ ನೋಡ್ರಿ, ಭಾರಿ ಫ್ಲೇವರ್ ಇದಾವೆ. ಯಾವಾಗ ಅಂದ್ರೆ ಅದು ಇಲ್ಲಿ ಎಲ್ಲೇ ಇದಕ್ಕೆ ಹೋಯ್ತಿರಲ್ಲ, ಅವ ತಂದಿದ್ದಿರಲ್ಲ ವೀರೇಶ್ವಮ್ಮಗೆ ಇದಕ್ಕೆ ಹೋದಾಗ. ಕನ್ನೆ ನೋಡಕ್ಕೆ ಹೋಗಿದ್ವಲ್ಲ, ಅವ ತೊಗೊಂಬಂದಿದ್ವಿ. ಇಲ್ಲಿ ಕೆಮ್ಮೈ ಹಚ್ಚಿದ್ರು, 100 ರೂಪಾಯಿ ಕೊಟ್ಟು 3 ತೊಗೊಂಬಂದಿದ್ವಿ. ಇದಕ್ಕಿಂತ ಸಣ್ಣ ಇದ್ದು ನೋಡಿದ್ರೆ ಅವು ಜಾಲಿ ಮೆಣಸಿಗೇನು ಒಯ್ದಿರಲ್ಲ. ಅಲ್ಲ, ತಾಳೆಕೋಟೆ ಹೋಗಿದ್ದೆ ನೋಡ್ರಿ. ಭಾರಿ ಸ್ಮೆಲ್ ಅಂದ್ರೆ ನೈನ್ಯಾಗ ಅಷ್ಟು ಚಂದ ಸ್ಮೆಲ್ ಬರಕತ್ತವ. ಕಟ್ ಮಾಡಲಿ? ಇರ್ಲಿ, ಬಾ ತಗೋಬಾ. ಕಟ್ ಮಾಡ್ತೀನಿ. ಬಾ, ಹಿಂಗೆ ಮುಂದಕ್ಕೆ ತಗೋಬಾ. ಇದಿಷ್ಟು ಈಗ ತಿನ್ನೋಣ, ಅದು ನಿಮ್ಮ ಪಾಪ ಬಂದು ತಿನ್ನೋಣ. ಓಕೆನಾ? ಆಯ್ತು ತೋರಿ. ಓಕೆನಾ? ಬರ್ರಿ, ಟೇಸ್ಟ್ ಮಾಡ್ತೀನಿ. ಸ್ವರ್ಗ. ನಾವು ಸಣ್ಣದ ನಮ್ಮ ಅಪ್ಪ ಭಾಳ ತರ್ತಿದ್ರು ರೀ. ಬಸ್ಸುಗೆಲ್ಲ ಡ್ಯೂಟಿಗೆ ಹೋಗ್ತಿದ್ರು. ಅವಾಗ ಏನಾದ್ರು ಭಾಳ ತೊಗೊಂಬರ್ತಿದ್ರು. ಯಾವ ಹಣ್ಣಿನ ಸೀಸನ್ ಬರ್ತಂದ್ರೆ ಆ ಹಣ್ಣು ತೊಗೊಂಬರ. ಇವಾಗ ಅದ್ರ ಅಷ್ಟೇ, ತಿನ್ನೋಕ್ಕೇನು ಕಮ್ಮಿಲ್ಲ. ಬಾ, ತಿನ್ ಬಾ. ಬಾರೇಪ್ಪ, ತಿನ್ ಬಾ. ಓಕೆ ಸ್ನೇಹಿತರೆ, ಸೋಪಿನ ಗಿಡ ತೋರಿಸ್ತೇನೆ ನೋಡ್ರಿ. ಈ ಥರ ಸೋಂಪು ಕಾಳಾಗ್ಯಾವು. ಇಷ್ಟೊತ್ತನ ಹರ್ಕೊಂಡು ತಿಂದಿದ್ದೀನಿ ನೋಡ್ರಿ. ಹಸಿವೆ ತಿನ್ನೋಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ ನೋಡ್ರಿ. ಮೊನ್ನೆ ವಿಡಿಯೋದಾಗ ಕೆಲವ್ರು ಕೇಳಿದ್ರಿ, ಸೋಪಿನ ಗಿಡ ತೋರಿಸ್ರಿ ಅಕ್ಕ ಹೆಂಗಿದೆ ಅಂತ ಹೇಳಿಬಿಟ್ಟು. ನೋಡ್ರಿ, ಇಷ್ಟು ದೊಡ್ಡದಾಗೈತಿ ನೋಡ್ರಿ. 1 ವರ್ಷ ಆಯಿತು ಇದ್ರ ಬೇರು ನೋಡ್ರಿ, ಅಲ್ಲಿ ಕಾಣುತ್ತಲ್ಲ. 1 ವರ್ಷ ಆಯ್ತು. ಇದು ಇಷ್ಟೇ ಕಾಳಾಗ್ತಾವು, ನಾವು ಹರ್ಕೊತೀವಿ, ತಿಂತೀವಿ. ಹಸಿವು ಭಾಳ ಅಂದ್ರೆ ಭಾಳ ಸ್ಮೆಲ್ ಇರ್ತಾವೆ ರೀ, ಭಾಳ ಟೇಸ್ಟ್ ಕೊಡ್ತಾವೆ ಹಸಿವು ತಿನ್ನೋದಕ್ಕೆ. ಇವೆಲ್ಲ ಹೂವು ನೋಡ್ರಿ, ಇದೆಲ್ಲ ಹೂವು ಸಣ್ಣ ಕಾಯಿ ಹಾಕೊಂತ ಬರುತ್ತೆ ನೋಡ್ರಿ. ಸಿಕ್ಕಾಪಟ್ಟೆ ಒಂದು ಕಾಳು ಬೀಜ ನೋಡ್ರಿ, ಒಂದು ಕಾಳು ಬೀಜದಿಂದ ಸಿಕ್ಕಾಪಟ್ಟೆ ಸೋಪ್ ಹಾಕವು. ಅವು ನೋಡ್ರಿ, ಹಂದಿಗಳ ಕಾಟ ಭಾಳ ಐತ್ರಿ ಇಲ್ಲಿ.
ಇವಿಷ್ಟು ಹರಿದಿದ್ದೀನಿ, ತಿಂತೀನಿ ಇವಾಗ ಕುಂತ್ಕೊಂಡು ಸಣ್ಣ ಕಲ್ಲೋಗಿ ಅಂತ ತೆಗೆದುಕೊಂಡು ನಳ ಬಂದವ್ರಿ. ಎಷ್ಟೊತ್ತಾಯ್ತು ಡ್ರಮ್ಮಿಗೆ ಹಚ್ಚೋಣ. ಬಟ್ಟೆ ತೊಳೆದು ಹಾಕಿದ್ದೀನಿ ನೋಡಿರಿ, ಇವೆಲ್ಲ ಕಾಣ್ತಾವಲ್ಲ ಬಟ್ಟೆ ಇಲ್ಲೇ ಒಣಗಿ ಬಿಡ್ತೀನಿ ನಳ್ಳಿಗೆ, ಬಿಸಿಲಿಗೆ ಅಂದ್ರೆ ಕಲರ್ ಹೋಗಿಬಿಡ್ತಾವು. ಓಕೆ ಸ್ನೇಹಿತರೆ, ಮುಂದೆ ಕೆಲಸ ಮಾಡೋಣ. ಸೋಪ್ ತಿನ್ಬೇಕು ಅನ್ನಿಸ್ತಾ ಹಿಂಗೆ ಸೋಪ್ ಹೋಗೋದು, ಗಿಡದಾಗ ಹರ್ಕೊಂಬರೋದು, ತಿನ್ನೋದು ನೋಡಿರಿ ಕುಂತ್ಕೊಂಡು. ಇಷ್ಟ ಒಣ ಸೋಪ್ ಕಾಳು ತಿನ್ನೋದಕ್ಕಿಂತ ಈ ಥರ ಹಸಿ ಸೋಪ್ ತಿನ್ನೋದಕ್ಕೆ ಭಾಳ ಟೇಸ್ಟ್ ಬರ್ತಾವೆ ನೋಡಿರಿ. ನಿನ್ನೆ ಕುಂತ್ಕೊಂಡು ಎಷ್ಟು ಹೊಡೆದೀನಿ ರೀ. ಇವಿಸ್ ಕಾಯಿ ಇವಿಸ್ ಹೊಡೆದು ಕಾಳು ಕಡ್ಯಾಕೆ ಮಾಡ್ಬೇಕು ಅವನ್ನ. ನಮ್ಮ ಅಬ್ಬಿ ಒಂದಿಷ್ಟು ಶೇಂಗಾ ದಿಂಡಿ ಕಟ್ಟಕ್ಕೆ ಹೇಳೋಣ. ಕಾಯಿ ಕಾಳು ಒತ್ತಾಟೆ ಮಾಡಿಬಿಡ್ತೀನಿ, ಆಮೇಲೆ ಅಷ್ಟು ಇದನ್ನು ಮಾಡಿದ್ರಂತೇಳಿ ಇನ್ನೊಂದು ಸ್ವಲ್ಪ ಅವಿಸ್ ಹೊಡೆದಕ್ಕೆ ಒತ್ತಾಟೆ ಮಾಡಿಬಿಡ್ತೀನಿ ರೀ. ಇನ್ನು ಹೊಡೆದಿನೆಲ್ಲ ಕೈ ನೋಡ್ರಿ ಹಂಗಾಗಿಬಿಟ್ಟೈತಿ. ಪಾನಿಪುರಿ ಬಂದು 10 ರೂಪಾಯಿ ಪ್ಲೇಟ್ ಅಂತ, ಅಷ್ಟು ಚೆಂದಾಗಿ ಮಾಡಿರೋದೇ ಇಲ್ಲರಿ. ಯಾಕಡೆ ಸಾಸ್ ಮಾಡಿರ್ತಾರೋ, ಯಾಕಡೆ ಅದು ಒಳಗೆ ಸ್ಟಫಿಂಗ್ ಮಾಡೋದು ಪಲ್ಯ ಮಾಡಿರ್ತಾರೋ, ಏನು ಇದನ್ನೇ ಇರಂಗಿಲ್ಲ, ತಿಂದರೂ ತಿನ್ಲಾರ್ದಂಗೆ. ಹಾಗಾಗಿ ನಾನು ತೊಗೊಳಕ್ಕೆ ಹೋಗಲ್ಲ. ಒಂದು ಸಾರಿ ಟೇಸ್ಟ್ ನೋಡಿದ್ದೆ, ಯಪ್ಪ ಯಾಕಂದ್ರೆ ತೊಗೊಂಡಪ್ಪ 10 ರೂಪಾಯಿ ಕೊಟ್ಟು ವೇಸ್ಟ್ ಅನ್ನಿಸ್ಬಿಡ್ತು. ಹಿಂಗಾಗಿ ಮನೆಯಲ್ಲೇ ಮಾಡ್ತೀನಿ ರೀ ನಾನು. ಮಕ್ಕಳು ಪಾನಿಪುರಿ ಬೇಕು ಅಂದ್ರೆ ಮನೆಗೇ ಮಾಡಿಬಿಟ್ಟಿರ್ತೀನಿ, ಮನೆಗೆ ಮಾಡಿಕೊಡ್ತೀನಿ. ಓಕೆ, ಇವಿಷ್ಟು ಕಾಳು ಕಡ್ಯಾಕೆ ಮಾಡೋ ಮುಂದೆ ಸಿಗ್ತೀನಿ ಅಂತ ಮಾಡ್ತೆ. ಇಷ್ಟು ಇರುತ್ತೆ ನೋಡಿರಿ ನಮ್ಮದು ಡೈಲಿ ರೂಟೀನು. ಬಟ್ಟೆ ಹೊಲಿಯಂಗಾದ್ರೆ ಕುಂತ್ಕೊಂಡು ಹೊಲ್ದಿರ್ತೀನಿ, ಅಲ್ಲ ಅನ್ನಿಸ್ತಾ ಮನೆಗೆ ಯಾವಾದ್ರೆ ಕೆಲಸ ಮಾಡ್ಕೊಂಡು ಕುಂದಿರ್ತೀನಿ ನೋಡಿರಿ. ಮನಸ್ಸು ಬರಲ್ದು, ಹಿಂಗೆ ಖಾಲಿ ಕುಂತ್ಕೊಳಕ್ಕೆ ತಲೆಗೆ ಏನರ ಒಂದೊಂದು ಹುಳಗಳು ಬರ್ತಾವೆ, ಅಂದರೆ ಯೋಚನೆಗಳು ಏನು ಯೋಚನೆಗಳು ಬರ್ತಾವೆ. ಈ ಮನಸ್ಸಿಗೆ ಈ ದೇಹಕ್ಕೆ ಖಾಲಿ ಕುಂದ್ರಕ್ಕೆ ಬಿಡಬಾರ್ದ್ರಿ. ತಲೆ ಏನರ ಒಂದು ಯೋಚನೆ ಮಾಡ್ಲಿಕ್ಕೆ ನಿಂತಿರ್ತೈತೆ ಖಾಲಿ ಕುಂತ್ರ. ಹಿಂಗಾಗಿ ಕೆಲ್ಸಕ್ಕೆ ಹಚ್ಬೇಕ್ರಿ, ಇದಕ್ಕೆ ಹೊಡೆದು ಕೆಲಸ ಮಾಡ್ಕೊತಾನೆ ಇರ್ಬೇಕೈತೆ ಜನ್ಮ. ಓಕೆ ಸ್ನೇಹಿತರೆ, ನೋಡಿರಿ ಚೂಡ ಮಾಡಿದೆ ಇಷ್ಟೊಂದ. ಇಲ್ಲಿ ನೋಡಿರಿ ಕಟ್ಟಿಟ್ಟಿನಿ ಅಬಿಗೆ, ಇಷ್ಟು ಚೂಡ ಕಟ್ಟಿನಿ. ಅವ್ನಿಗೆ ಕಟ್ಬೇಕಂತ ಎಲ್ಲನೂ ಮಾಡ್ಲಕತ್ತೀನಿ ರೀ. ಮತ್ತು ಇನ್ನೂ ಹೋಗೋದಾಗ್ತದೆ, ಏನು ಟುಸ್ ಪಟಾಕಿ ಆಗ್ತದ. ಅವ್ರು ಓದ್ತೀನಿ ಏನಾರು ತೊಗೊಂಡು ಹೋಗ್ತಾರೋ ಏನು ಇಲ್ಲೇ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಹಂಗೆ ನಾನು ಸ್ವಲ್ಪ ಹಾಕ್ಕೊಂಡು ನೋಡಿರಿ ತಿನ್ನಕಂತೆ 1-2 ಕಾಯಿ ತಿಂದು ರೊಟ್ಟಿ ಹಂಚಿಡ್ಬೇಕ್ರಿ. ನಾ ತುಂಬಗಾಯಿ ತಿಪ್ಪಿಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ತಡ್ರಿ. ನೋಡಿರಿ ತುಂಬಗಾಯಿ ತಿಪ್ಪಿಕಾಯಿ ಪಲ್ಯ ಮಾಡಿದ್ದೀನಿ. ಇನ್ನು ಅಲ್ಲಿದಲ್ಲಿ ಇಟ್ಟಿನ ಚೊಡ ಮಣ್ಣೆಲ್ಲ ಇವೆಲ್ಲ ಅಲ್ಲಿದಲ್ಲಿ ಇಟ್ಟಿನ ತೆಗಿಬೇಕು. ಕೈ ತೊಳ್ಕೊತೀನಿ ಮೊದಲು. ಓಕೆ ಬರ್ರಿ, 1-2 ಕಾಳು ತಿಂದು ಮುಂದಿನ ಕೆಲಸ ಶುರು ಮಾಡೋಣ. ಒಂದಿಷ್ಟು ಟಾಪ್ಗಳು ಹೊಲಿಗೆ ಹಾಕವಿದ್ದು ಆಯಿತಾ, ಒಂದಿಷ್ಟು ದಂಡಿ ಹೊಲಿಯೋದು ಸೀರೆಗಳು ಅವಿಷ್ಟು ಹೊಲಿದೆ. ಬರ್ತೀನಿ ಕೂತ್ಕೊಂಡ್ರಮ್ಮ. ತೋರಿ ನೀವು ಹಂಗೆ ಕೈ ಹಾಕ್ರಿ, ತಿನ್ರಿ. ಹೆಂಗಾಗ್ಯಾವಪ್ಪ? ತಿಲ್ಲಕತ್ತಾರ ನೋಡ್ರಿ ಮಗ ಇದ್ದಾವ.